ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ಸರಿಪಡಿಸಬೇಕು ಅಂತ ಡಿಸಿಎಂ ಸಾಕಷ್ಟು ಕ್ರಮಗಳನ್ನ ಕೈಗೊಂಡ್ರು. ಅದಾಗಿದ್ದಾಯ್ತು. ಆ ನಂತರದಲ್ಲಿ ಖುದ್ದು ಸಿಎಂ ಸಿಟಿ ರೌಂಡ್ಸ್ ಮಾಡಿದ್ರು. ಸಿಎಂ ಡಿಸಿಎಂ ಇಬ್ರು ಕೂಡ ರೌಂಡ್ಸ್ ಮಾಡಿದ್ರು ಕೂಡ ಬೆಂಗಳೂರಿನ ರಸ್ತೆ ಗುಂಡಿಗಳ ಪರಿಸ್ಥಿತಿ ಬದಲಾಗಿಲ್ಲ. ಖುದ್ದು ಸಿಎಂ ಆದೇಶಕ್ಕೂ ಕೂಡ ಜಿಬಿಎ ಕ್ಯಾರೆ ಅಂತ ಇಲ್ಲ. ಪೀಣ್ಯ ಗೊರಗುಂಟೆಪಾಳ್ಯ ರಸ್ತೆಯಲ್ಲಿ ಕಾಟಾಚಾರದ ಕಾಮಗಾರಿ ಮಾಡಿದ್ದಾರೆ. ಅನೇಕ ರಸ್ತೆಗಳಲ್ಲಿ ಬರೀ ತೇಪೆ ಹಾಕುವಂತ ಕೆಲಸ. 2 ದಿನ ಹೋದ್ರೆ ಕಿತ್ತು ಬರುತ್ತೆ, 2 ದಿನ ಬಿಡಿ ಒಂದಿನಕ್ಕೆ ಕಿತ್ತು ಬರುವಂತ ಪರಿಸ್ಥಿತಿ. ಯಾಕಂದ್ರೆ ಮಳೆ ಆಗ್ತಾ ಇದೆ. ಪ್ರತಿನಿತ್ಯ ಸಾವಿರಾರು ವಾಹನ ಸಂಚರಿಸುವಂತ ರಸ್ತೆ ಗುಂಡಿಮಯ. ಇದು ರಸ್ತೆ ಅಂತ ಅನ್ನಬೇಕೋ ಅಥವಾ ಏನ್ ಅನ್ಬೇಕೋ ಗೊತ್ತಿಲ್ಲ. ಈ ರಸ್ತೆಯಲ್ಲಿ ಸಂಚಾರ ಮಾಡುವಂತ ದುಸ್ಥಿತಿ ಪಾಪ ಪ್ರತಿಯೊಬ್ಬ ಸಂಚಾರ ಮಾಡುವಂತವ್ರಿಗೆ ಅಲ್ಲಿ ಬಂದಿರೋದು. ಕಾಟಾಚಾರಕ್ಕೆ ತೇಪೆ ಹಾಕಿ ಅಧಿಕಾರಿಗಳು ಗಪ್ಚುಪ್ಪಾಗಿದ್ದಾರೆ, ಮಾತಾಡ್ತಾ ಇಲ್ಲ, ತುಟಿ ಪಿಟಿಕಂತ ಇಲ್ಲ. ಸಿಎಂ ಆದೇಶ ಕೊಟ್ಟರು, ಅದಕ್ಕೂ ಕೂಡ ಡೋಂಟ್ ಕೇರ್. ಜಿಬಿಎ ಅಧಿಕಾರಿಗಳು ತೇಪೆ ಏನೋ ಹಾಕಿದ್ದಾರೆ, ಆದ್ರೆ ಅಲ್ಲಿ ಇತ್ತೀಚೆಗೆ ಡಾಂಬರ್ ಆಯ್ತು ಅಥವಾ ಇತ್ತೀಚೆಗೆ ಆ ರೋಡ್ಗೆ ತೇಪೆ ಹಾಕಿದ್ರು ಅಂತಾದ್ರೂ ಅನ್ಸುತ್ತಾ? ಖಂಡಿತ ಅನ್ಸೋದಿಲ್ಲ. ಬರೋಬ್ಬರಿ 1 ಕಿಲೋಮೀಟರ್ ಉದ್ದಕ್ಕೆ ಗುಂಡಿಗಳಿದೆ. ಒಂದು ಸಣ್ಣ ಗುಂಡಿ ಅಲ್ಲ, 1 ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಅದೇ ರೀತಿ ಸಂಚಾರ ಮಾಡಬೇಕು. ಟ್ರಾಫಿಕ್ ಕ್ಲಿಯರ್ ಇದ್ರೆ ಓಕೆ. ಟ್ರಾಫಿಕ್ ಆದಂತ ಸಂದರ್ಭದಲ್ಲಿ ಆ ರಸ್ತೆ ಪರಿಸ್ಥಿತಿಯನ್ನ ನೋಡೋದು ಬೇಡ, ಕೇಳೋದು ಬೇಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಏನಾಗ್ತಾ ಇದೆ ಅಂತ ಅಲ್ಲಿನ ಸ್ಥಳೀಯರೇ ಹೇಳ್ತಾ ಇದ್ದಾರೆ. ಕೇಳಿಸ್ಕೊಂಬನ್ನಿ. ಸರ್ ಏನ್ ಸರ್, ಆಟೋನೇ ಓಡ್ಸಕ್ಕಾಗಲ್ಲ, ಅಷ್ಟೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಗುಂಡಿಗಳು ನೋಡಿದ್ರೆ ಸಿಕ್ಕಾಪಟ್ಟೆ ಗುಂಡಿಗಳು ಸರ್. ಇಡೀ ಬೆಂಗಳೂರಲ್ಲಿನೇ ಗುಂಡಿಗಳು ಸರ್. ನಮ್ಮಂತವ್ರಿಗೆ ಬಡವ್ರಿಗೆ ಯಾಕೆ ಕಷ್ಟ ಕೊಡ್ತಾ ಇದಾರೆ ಗೌರ್ಮೆಂಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಸರ್. ಯಾವ ಬ್ರ್ಯಾಂಡ್ ಬೆಂಗಳೂರಿಲ್ಲ ಸರ್, ಇದೆಲ್ಲ ಬೆಂಗಳೂರು ಆಗ್ಬಿಟ್ಟಿದೆ ಅಂತೇಳಿ. ಇದು ನೋಡಿ, ಫುಲ್ ಇಡೀ ಬೆಂಗಳೂರಲ್ಲಿನೇ ಒಂದು ರೋಡು ಸರಿ ಇಲ್ಲ ಸರ್. ಆಟೋದವರಿಗೆ ತೊಂದರೆ ಆಗೋಷ್ಟು, ಮಕ್ಕಳು ಮರಿ ಬರ್ತಾರೆ, ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಸಿಕ್ಕಾಪಟ್ಟೆ ಗುಂಡಿಗಳು ಬಿದ್ದಿದೆ ಸರ್. ಸಿದ್ದರಾಮಯ್ಯ ಅವರಿಗೆ ಒಂದೇ ಮಾತು ಹೇಳೋದು, ರಾಜಕೀಯ ಮಾಡೋದ್ ಬಿಟ್ಟು ಫಸ್ಟ್ ರೋಡ್ ರೆಡಿ ಮಾಡಿ ಅಂತ ಹೇಳೋದು ಅಷ್ಟೇ, ಮತ್ತೇನಿಲ್ಲ ಸರ್. ನಾನು 20 ವರ್ಷದಿಂದ ಬೆಂಗಳೂರಲ್ಲಿ ಓಡಿಸ್ತಾ ಇದ್ದೀನಿ. ಈ ಒಂದು 2-3 ವರ್ಷದಿಂದ ಇಷ್ಟು ಅಧ್ವಾನ ಅಂತೂ ನಾವು ಜಿಂದಗಿನಲ್ಲಿ ನೋಡೇ ಇಲ್ಲ. 20 ವರ್ಷದಿಂದ ನಾನು ಬೆಂಗಳೂರಲ್ಲೇ ಗಾಡಿ ಓಡಿಸ್ತಾ ಇದ್ದೀನಿ. ಸರ್, ಈ ಕ್ವಾಲಿಟಿ ಫಾರಿನ್ ಅಲ್ಲಿ ಕೂಡ ಇಲ್ಲ. ಹೌದು, ಭಯಂಕರ ಕ್ವಾಲಿಟಿ. ಅವ್ರ ಅದ್ ಏನು ಆಡಳಿತ ಮಾಡ್ತಾರೆ, ಅವ್ರಿಗೆ ಆಡಳಿತ ಮಾಡೋದಕ್ಕೆ ಗೊತ್ತೇ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಅವ್ರು ಬರೀ ರಾಜಕೀಯ ಅಂದ್ರೆ ಇವರು ಅವ್ರ ಮೇಲೆ ಹೇಳೋದು, ಅವ್ರು ಇವ್ರ ಮೇಲೆ ಹೇಳೋದು ಬಿಟ್ರೆ ಅವ್ರಿಗೆ ಏನು ಮಾಡೋದೇ ಗೊತ್ತಿಲ್ಲ ಅವ್ರಿಗೆ. ಇನ್ ಯಾರಾದ್ರೂ ಗಾರೆ ಮೇಸ್ತ್ರಿಗೆ ಕೊಟ್ರೆ ಸಾಕು. ಅವ್ರು ಯಾರು ಇಂಜಿನಿಯರ್ಗಳು ಇರ್ತಾರೆ, ಅವ್ರಿಗೆ ಏನು ಅನ್ನೋದು ಏನು ಗೊತ್ತಿಲ್ಲ ಅವ್ರಿಗೆ. ಎಲ್ಲಿ ನೀರು ಹೋಗ್ತೈತೆ, ಎತ್ ಕಡೆಗೆ ವಾಟ ಇಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಬ್ರ್ಯಾಂಡ್ ಬೆಂಗಳೂರು ಸೂಪರ್ ಆಗಿದೆ. ಇಲ್ಲಿ ಹೋಗ್ತಾ ಇದೀವಲ್ಲ, ಚೆನ್ನಾಗಿದೆ. ಅರ್ಧ ಕಿಲೋಮೀಟರ್ ಗುಂಡಿಮಯವಾಗಿದೆ. ಗುಂಡಿ ನೀರು ಇದು ಸ್ವಿಮ್ಮಿಂಗ್ ಪೂಲ್ ಮಾಡಕ್ಕೆ ಹೊರಟವ್ರೆ. ಅದಕ್ಕಾಗಿ ಇದು ರೋಡ್ನೆಲ್ಲ ಸ್ವಿಮ್ಮಿಂಗ್ ಪೂಲ್ ತುಂಬಾ ಕಷ್ಟ ಅಂತೆ. ಮಳೆ ಬಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಎಲ್ಲ ಬಿದ್ದು ಹೋದಾಗ್ಲ ಏನಾರ ಸತ್ತಾಗ್ಲೇ ಅವ್ರಿಗೆ ಬುದ್ಧಿ ಬರೋದು ಅನ್ಸುತ್ತೆ. ಏನೋ ರೋಡ್ ಅವ್ರ ಮೇಲೆ, ಈಗ ರೋಡ್ ಯಾರು ಮಾಡ್ತಾರೆ ಅವ್ರ ಮೇಲೆ ಆಕ್ಷನ್ ತಗೋತೀವಿ ಅಂತ ಹೇಳಿದ್ರೆ ಯಾವ ಆಕ್ಷನ್ ಇಲ್ಲ, ಏನೂ ಇಲ್ಲ. ಮಣ್ಣಿಲ್ಲ. ಅರ್ಧ ಕಿಲೋಮೀಟರ್ ಅಲ್ಲ, ಎಲ್ಲಾ ಕಡೆನೂ ಇದೊಂದನ್ನೇ ನೀವು ನೋಡ್ಬಿಟ್ಟು ಹೇಳ್ಬೇಡಿ, ಎಲ್ಲಾ ಕಡೆನೂ ಗುಂಡಿ ಇದೆ ಸರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ಕೂಡ ಕೊಟ್ಟಿದ್ದಾರೆ. ಅದನ್ನ ಕೂಡ ನೋಡ್ಕೊಂಡ್ ಬರೋಣ ಬನ್ನಿ. ಜಿಬಿಎ ಇನ್ನೂ ಗುಂಡಿಗಳಿಗೆ ಮುಕ್ತಿ ಇಲ್ಲ. ಮತ್ತೊಂದು ಕಡೆ ಡಿಸಿಎಂ ಅವರ ಕ್ವಾಲಿಟಿ ರಸ್ತೆ ತೋರಿಸ್ತೀನಿ ಯಾವ ರೀತಿ ಇದೆ ಎಂಬುದು. ನಾನೀಗ ಗುರುಗುಂಟೆಪಾಳ್ಯದ ಮುಖ್ಯ ರಸ್ತೆಯಲ್ಲಿದ್ದೇನೆ. ನೋಡ್ತಾ ಇರಬಹುದು ಈ ಒಂದು ರಸ್ತೆ ಯಾವ ರೀತಿ ಅಧ್ವಾನ ಆಗಿದೆ ಅಂದ್ರೆ ಸುಮಾರು ಅರ್ಧ ಕಿಲೋಮೀಟರ್ ಗುಂಡಿಮಯವಾಗಿದೆ. ಇದೆಲ್ಲ ಜಲ್ಲಿಕಲ್ಲು ಹಾಕಿದ್ರೆ ಎಲ್ಲವೂ ಕಿತ್ತಿ ಹೋಗಿದೆ. ದೃಶ್ಯಗಳು ನೋಡ್ತಿರ್ಬೋದು ನೀನು. ನಾ ತೋರಿಸ್ತೀವ್ರು ಜಿಬಿ ಅವರು ಯಾವ ರೀತಿ ಅಧಿಕಾರಿಗಳು ಕೆಲಸ ಮಾಡಿದ್ರು ನೋಡಿ. ಜಲ್ಲಿಕಲ್ಲು ಯಾವ ರೀತಿ ಎಲ್ಲವೂ ಕಿತ್ತು ಬರ್ತಿದೆ. ಡಾಂಬರ್ ಹಾಕಿಲ್ಲ. ರೀಸೆಂಟ್ ಆಗಿ ಜಲ್ಲಿಕಲ್ಲು ಹಾಕಿದ್ರೆ ಕಿತ್ತು ಬಂದಿದೆ, ಡಾಂಬರ್ ಹಾಕಿದೆ ಕಿತ್ತು ಬಂದಿದೆ. ಡಿಸಿಎಂ ಅವರ ನೋಡಿ ನಿಮ್ಮ ಕ್ವಾಲಿಟಿ ರಸ್ತೆ ಯಾವ ರೀತಿ ಇದೆ. ಆ ಒಂದು ಭಾಗದಲ್ಲಿ ನೋಡಿ ಸ್ವಾಮಿ ಯಾವ ರೀತಿ ಕೆಲಸ ಮಾಡಿದ್ದಾರೆ, ವರ್ಕ್ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಒಂದ್ ಕಡೆ ವಾಹನ ಸವರು, ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದ್ರೆ ನೋಡಿ ಸಂಪೂರ್ಣವಾಗಿ ಈ ಒಂದು ರಸ್ತೆ ಎಲ್ಲ ಗುಂಡಿಮಯ. ಯಾಕಂದ್ರೆ ರೀಸೆಂಟ್ ಆಗಿ ಮಳೆ ಬಂದಿತ್ತು, ಒಂದ್ ಕಡೆ ಇದೆಲ್ಲ ನೀರು ಸಹ ನಿಂತಿತ್ತು. ಬಟ್ ಇದೀಗ ಮತ್ತೆ ಅದೇ ರೀತಿ ಪರಿಸ್ಥಿತಿ ಉಂಟಾಗಿದೆ. ಡಿಸಿಎಂ ಅವರು ಕ್ವಾಲಿಟಿ ರಸ್ತೆ ಬಗ್ಗೆ ಮಾತಾಡ್ತಾರೆ. ನೋಡ್ತಿರ್ಬಹುದು ನಿಮ್ಮ ಕ್ವಾಲಿಟಿ ರಸ್ತೆ ಯಾವ ತರ ಇದೆ, ಎಲ್ಲವೂ ಜಲ್ಲಿಕಲ್ಲೆಲ್ಲ ಓಪನ್ ಆಗ್ತಿದೆ. ಇದು ನಿಮ್ಮ ಕ್ವಾಲಿಟಿ ರಸ್ತೆ, ನಿಮ್ಮ ಜಿಬಿಎ ಅಧಿಕಾರಿಗಳು ಮಾಡಿರೋ ರಸ್ತೆ. ಇದು ಬೆಂಗಳೂರು. ಯಾಕಂದ್ರೆ ಒಂದ್ ಕಡೆ ಉದ್ಯಮಿದಾರರು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ ಗುಂಡಿಗಳಿಗೆ ಮುಕ್ತಿ ನೀಡಿಲ್ಲ ಅಂತ. ಒಂದ್ ಕಡೆ ಬ್ರಿಟನ್ ಅವರ ಉದ್ಯಮಿಗಳು ಸಹ ಒಂದ್ ಕಡೆ ಬೆಂಗಳೂರು ಬಗ್ಗೆ ಒಂದ್ ಕಡೆ ಅಂದ್ರೆ ಒಂದ್ ಕಡೆ ವ್ಯಂಗ್ಯವಾಗಿ ಮಾತಾಡ್ತಾರೆ. ಆದ್ರೂ ಜಿಬಿಎ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ. ಕ್ವಾಲಿಟಿ ರಸ್ತೆ
ಕ್ವಾಲಿಟಿ ರಸ್ತೆ ಯಾವ ರೀತಿ ಇದೆ ನೋಡಿ. ಎಲ್ಲವೂ ಓಪನ್ ಅರ್ಧ ಕಿಲೋಮೀಟರ್ ಗುಂಡಿಮಯ. ನೋಡಿ ಯಾವ ರೀತಿ ಡ್ಯಾನ್ಸ್ಗಳು ವಾಹನಗಳು ಮಾಡ್ತವೆ ಅಂದ್ರೆ ತುಂಬಾ ಸಮಸ್ಯೆ ಆಗ್ತದೆ. ಇಲ್ಲೆಲ್ಲ ರೆಸಿಡೆನ್ಸಿ ಇದಾವೆ, ಅಪಾರ್ಟ್ಮೆಂಟ್ಗಳಿದಾವೆ, ಮತ್ತೊಂದ್ ಕಡೆ ಇಲ್ಲೆಲ್ಲ ಫ್ಯಾಕ್ಟ್ರಿಗಳು ಜಾಸ್ತಿ ಇದಾವೆ. ಒಂದ್ ಕಡೆ ಡ್ಯಾನ್ಸ್ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಬಂದ್ರೆ ಗುಂಡಿ ಗೊತ್ತಾಗಲ್ಲ, ತುಂಬಾ ನೀರು ನಿಲ್ಲುತ್ತೆ, ತುಂಬಾ ತೊಂದರೆ ಆಗುತ್ತಾ ಅಂತ ಒಂದ್ ಕಡೆ ಈ ಒಂದು ಭಾಗದ ವಾಹನ ಸವಾರರು ಒಂದ್ ಕಡೆ ನಿವಾಸಿಗಳು ಹೇಳ್ತಿದ್ರೆ, ಸಂಬಂಧಪಟ್ಟ ಅಧಿಕಾರಿಗಳು ಜಿಬಿಎ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಗ್ರೇಟರ್ ಬೆಂಗಳೂರು ರಸ್ತೆಗಳು ಯಾವ ರೀತಿ ಇದೆ ಎಂಬುದು ಒಂದ್ ಕಡೆ ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ಸರಿಪಡಿಸಬೇಕು ಅಂತ ಡಿಸಿಎಂ ಸಾಕಷ್ಟು ಕ್ರಮಗಳನ್ನ ಕೈಗೊಂಡ್ರು. ಅದಾಗಿದ್ದಾಯ್ತು. ಆ ನಂತರದಲ್ಲಿ ಖುದ್ದು ಸಿಎಂ ಸಿಟಿ ರೌಂಡ್ಸ್ ಮಾಡಿದ್ರು. ಸಿಎಂ ಡಿಸಿಎಂ ಇಬ್ರು ಕೂಡ ರೌಂಡ್ಸ್ ಮಾಡಿದ್ರು ಕೂಡ ಬೆಂಗಳೂರಿನ ರಸ್ತೆ ಗುಂಡಿಗಳ ಪರಿಸ್ಥಿತಿ ಬದಲಾಗಿಲ್ಲ. ಖುದ್ದು ಸಿಎಂ ಆದೇಶಕ್ಕೂ ಕೂಡ ಜಿಬಿಎ ಕ್ಯಾರೆ ಅಂತ ಇಲ್ಲ. ಪೀಣ್ಯ ಗೊರಗುಂಟೆಪಾಳ್ಯ ರಸ್ತೆಯಲ್ಲಿ ಕಾಟಾಚಾರದ ಕಾಮಗಾರಿ ಮಾಡಿದ್ದಾರೆ. ಅನೇಕ ರಸ್ತೆಗಳಲ್ಲಿ ಬರೀ ತೇಪೆ ಹಾಕುವಂತ ಕೆಲಸ. 2 ದಿನ ಹೋದ್ರೆ ಕಿತ್ತು ಬರುತ್ತೆ, 2 ದಿನ ಬಿಡಿ ಒಂದಿನಕ್ಕೆ ಕಿತ್ತು ಬರುವಂತ ಪರಿಸ್ಥಿತಿ. ಯಾಕಂದ್ರೆ ಮಳೆ ಆಗ್ತಾ ಇದೆ. ಪ್ರತಿನಿತ್ಯ ಸಾವಿರಾರು ವಾಹನ ಸಂಚರಿಸುವಂತ ರಸ್ತೆ ಗುಂಡಿಮಯ. ಇದು ರಸ್ತೆ ಅಂತ ಅನ್ಬೇಕೋ ಅಥವಾ ಏನ್ ಅನ್ಬೇಕೋ ಗೊತ್ತಿಲ್ಲ. ಈ ರಸ್ತೆಯಲ್ಲಿ ಸಂಚಾರ ಮಾಡುವಂತ ದುಸ್ಥಿತಿ ಪಾಪ ಪ್ರತಿಯೊಬ್ಬ ಸಂಚಾರ ಮಾಡುವಂತವ್ರಿಗಲ್ಲಿ ಬಂದಿರೋದು. ಕಾಟಾಚಾರಕ್ಕೆ ತೇಪೆ ಹಾಕಿ ಅಧಿಕಾರಿಗಳು ಗಪ್ಚುಪ್ಪಾಗಿದ್ದಾರೆ, ಮಾತಾಡ್ತಾ ಇಲ್ಲ, ತುಟಿ ಪಿಟಿಕಂತ ಇಲ್ಲ. ಸಿಎಂ ಆದೇಶ ಕೊಟ್ಟರು, ಅದಕ್ಕೂ ಕೂಡ ಡೋಂಟ್ ಕೇರ್. ಜಿಬಿಎ ಅಧಿಕಾರಿಗಳು ತೇಪೆ ಏನೋ ಹಾಕಿದ್ದಾರೆ, ಆದ್ರೆ ಅಲ್ಲಿ ಇತ್ತೀಚೆಗೆ ಡಾಮರ್ ಆಯ್ತು ಅಥವಾ ಇತ್ತೀಚೆಗೆ ಆ ರೋಡ್ಗೆ ತೇಪೆ ಹಾಕಿದ್ರು ಅಂತಾದ್ರೂ ಅನ್ಸುತ್ತಾ? ಖಂಡಿತ ಅನ್ಸೋದಿಲ್ಲ. ಬರೋಬ್ಬರಿ 1 ಕಿಲೋಮೀಟರ್ ಉದ್ದಕ್ಕೆ ಗುಂಡಿಗಳಿದೆ. ಒಂದು ಸಣ್ಣ ಗುಂಡಿ ಅಲ್ಲ, 1 ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಅದೇ ರೀತಿ ಸಂಚಾರ ಮಾಡಬೇಕು. ಟ್ರಾಫಿಕ್ ಕ್ಲಿಯರ್ ಇದ್ರೆ ಓಕೆ. ಟ್ರಾಫಿಕ್ ಆದಂತ ಸಂದರ್ಭದಲ್ಲಿ ಆ ರಸ್ತೆ ಪರಿಸ್ಥಿತಿಯನ್ನ ನೋಡೋದು ಬೇಡ, ಕೇಳೋದು ಬೇಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಏನಾಗ್ತಾ ಇದೆ ಅಂತ ಅಲ್ಲಿನ ಸ್ಥಳೀಯರೇ ಹೇಳ್ತಾ ಇದ್ದಾರೆ. ಕೇಳಿಸ್ಕೊಂಬನ್ನಿ. ಸರ್ ಆಟೋನೇ ಓಡ್ಸಕ್ಕಾಗಲ್ಲ, ಅಷ್ಟೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಗುಂಡಿಗಳು ನೋಡಿದ್ರೆ ಸಿಕ್ಕಾಪಟ್ಟೆ ಗುಂಡಿಗಳು ಸರ್. ಇಡೀ ಬೆಂಗಳೂರಲ್ಲಿನೇ ಗುಂಡಿಗಳು ಸರ್. ನಮ್ಮಂತವ್ರಿಗೆ ಬಡವ್ರಿಗೆ ಯಾಕೆ ಕಷ್ಟ ಕೊಡ್ತಾ ಇದಾರೆ ಗೌರ್ಮೆಂಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಸರ್. ಯಾವ ಬ್ರ್ಯಾಂಡ್ ಬೆಂಗಳೂರು ಇಲ್ಲ ಸರ್, ಇದೆಲ್ಲ ಬೆಂಗಳೂರು ಆಗ್ಬಿಟ್ಟಿದೆ ಅಂತೇಳಿ. ಇದು ನೋಡಿ ಫುಲ್ ಇಡೀ ಬೆಂಗಳೂರಲ್ಲೇನೆ ಒಂದು ರೋಡು ಸರಿ ಇಲ್ಲ ಸರ್. ಆಟೋದವ್ರಿಗೆ ತೊಂದರೆ ಆಗೋದಷ್ಟು ಮಕ್ಕಳು ಮರಿ ಬರ್ತಾರೆ, ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಸಿಕ್ಕಾಪಟ್ಟೆ ಗುಂಡಿಗಳು ಬಿದ್ದಿದೆ ಸರ್. ಸಿದ್ದರಾಮಯ್ಯ ಅವ್ರಿಗೆ ಒಂದೇ ಮಾತು ಹೇಳೋದು, ರಾಜಕೀಯ ಮಾಡೋದ್ ಬಿಟ್ಟು ಫಸ್ಟ್ ರೋಡ್ ರೆಡಿ ಮಾಡಿ ಅಂತ ಹೇಳೋದು ಅಷ್ಟೇ, ಮತ್ತೇನಿಲ್ಲ ಸರ್. ನಾನು 20 ವರ್ಷದಿಂದ ಬೆಂಗಳೂರಲ್ಲಿ ಓಡಿಸ್ತಾ ಇದ್ದೀನಿ. ಈ ಒಂದು 2-3 ವರ್ಷದಿಂದ ಇಷ್ಟು ಅಧ್ವಾನ ಅಂತೂ ನಾವು ಜಿಂದಗಿನಲ್ಲಿ ನೋಡೇ ಇಲ್ಲ. 20 ವರ್ಷದಿಂದ ನಾನು ಬೆಂಗಳೂರಲ್ಲೇ ಗಾಡಿ ಓಡಿಸ್ತಾ ಇದ್ದೀನಿ. ಸರ್, ಈ ಕ್ವಾಲಿಟಿ ಫಾರಿನ್ ಅಲ್ಲಿ ಕೂಡ ಇಲ್ಲ. ಹೌದು, ಭಯಂಕರ ಕ್ವಾಲಿಟಿ. ಅವ್ರ ಅದ್ ಏನು ಆಡಳಿತ ಮಾಡ್ತಾರೆ, ಅವ್ರಿಗೆ ಆಡಳಿತ ಮಾಡೋದಕ್ಕೆ ಗೊತ್ತೇ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಅವ್ರು ಬರೀ ರಾಜಕೀಯ ಅಂದ್ರೆ ಇವರು ಅವ್ರ ಮೇಲೆ ಹೇಳೋದು, ಅವ್ರು ಇವ್ರ ಮೇಲೆ ಹೇಳೋದು ಬಿಟ್ರೆ ಅವ್ರಿಗೆ ಏನು ಮಾಡೋದೇ ಗೊತ್ತಿಲ್ಲ ಅವ್ರಿಗೆ. ಇನ್ ಯಾರಾದ್ರೂ ಗಾರೆ ಮೇಸ್ತ್ರಿಗೆ ಕೊಟ್ರೆ ಸಾಕು. ಅವ್ರು ಯಾರು ಇಂಜಿನಿಯರ್ಗಳು ಇರ್ತಾರೆ, ಅವ್ರಿಗೆ ಏನು ಅನ್ನೋದು ಏನು ಗೊತ್ತಿಲ್ಲ ಅವ್ರಿಗೆ. ಎಲ್ಲಿ ನೀರ್ ಹೋಗ್ತೈತೆ, ಎತ್ ಕಡೆಗೆ ವಾಟ ಇಡ್ಬೇಕು ಅನ್ನೋದೇ ಗೊತ್ತಿಲ್ಲ. ಬ್ರ್ಯಾಂಡ್ ಬೆಂಗಳೂರು ಸೂಪರ್ ಆಗಿದೆ. ಇಲ್ಲಿ ಹೋಗ್ತಾ ಇದೀವಲ್ಲ, ಚೆನ್ನಾಗಿದೆ. ಅರ್ಧ ಕಿಲೋಮೀಟರ್ ಗುಂಡಿಮಯವಾಗಿದೆ. ಗುಂಡಿ ನೀರು ಇದು ಸ್ವಿಮ್ಮಿಂಗ್ ಪೂಲ್ ಮಾಡಕ್ಕೆ ಹೊರಟವ್ರೆ. ಅದಕ್ಕಾಗಿ ಇದು ರೋಡ್ನೆಲ್ಲ ಸ್ವಿಮ್ಮಿಂಗ್ ಪೂಲ್ ತುಂಬಾ ಕಷ್ಟ ಅಂತ. ಮಳೆ ಬಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಎಲ್ಲ ಬಿದ್ದು ಹೋದಾಗ್ಲೇ ಏನಾರ ಸತ್ತಾಗ್ಲೇ ಅವ್ರಿಗೆ ಬುದ್ಧಿ ಬರೋದು ಅನ್ಸುತ್ತೆ. ಏನೋ ರೋಡ್ ಅವ್ರ ಮೇಲೆ, ಈಗ ರೋಡ್ ಯಾರು ಮಾಡ್ತಾರೆ ಅವ್ರ ಮೇಲೆ ಆಕ್ಷನ್ ತಗೋತೀವಿ ಅಂತ ಹೇಳಿದ್ರೆ ಯಾವ ಆಕ್ಷನ್ ಇಲ್ಲ, ಏನಿಲ್ಲ. ಮಣ್ಣಿಲ್ಲ. ಅರ್ಧ ಕಿಲೋಮೀಟರ್ ಅಲ್ಲ, ಎಲ್ಲಾ ಕಡೆನೂ ಇದೊಂದನ್ನೇ ನೀವು ನೋಡ್ಬಿಟ್ಟು ಹೇಳ್ಬೇಡಿ, ಎಲ್ಲಾ ಕಡೆನೂ ಗುಂಡಿ ಇದೆ ಸರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನ ಕೂಡ ಕೊಟ್ಟಿದ್ದಾರೆ. ಅದನ್ನ ಕೂಡ ನೋಡ್ಕೊಂಡ್ ಬರೋಣ ಬನ್ನಿ. ಜಿಬಿಎ ಇನ್ನೂ ಗುಂಡಿಗಳಿಗೆ ಮುಕ್ತಿ ಇಲ್ಲ. ಮತ್ತೊಂದು ಕಡೆ ಡಿಸಿಎಂ ಅವರ ಕ್ವಾಲಿಟಿ ರಸ್ತೆ ತೋರಿಸ್ತೀನಿ ಯಾವ ರೀತಿ ಇದೆ ಎಂಬುದು. ನಾನೀಗ ಗುರುಗುಂಟೆಪಾಳ್ಯದ ಮುಖ್ಯ ರಸ್ತೆಯಲ್ಲಿದ್ದೇನೆ. ನೋಡ್ತಾ ಇರಬಹುದು ಈ ಒಂದು ರಸ್ತೆ ಯಾವ ರೀತಿ ಅಧ್ವಾನ ಆಗಿದೆ ಅಂದ್ರೆ ಸುಮಾರು ಅರ್ಧ ಕಿಲೋಮೀಟರ್ ಗುಂಡಿಮಯವಾಗಿದೆ. ಇದೆಲ್ಲ ಜಲ್ಲಿಕಲ್ಲು ಹಾಕಿದ್ರೆ ಎಲ್ಲವೂ ಕಿತ್ತು ಹೋಗಿದೆ. ದೃಶ್ಯಗಳ ನೋಡ್ತಿರ್ಬೋದು ನೀನು. ನಾ ತೋರಿಸ್ತೀವ್ರು ಜಿಬಿ ಅವರು ಯಾವ ರೀತಿ ಅಧಿಕಾರಿಗಳು ಕೆಲಸ ಮಾಡಿದ್ರು ನೋಡಿ. ಜಲ್ಲಿಕಲ್ಲು ಯಾವ ರೀತಿ ಎಲ್ಲವೂ ಕಿತ್ತು ಬರ್ತಿದೆ, ಡಾಂಬರ್ ಹಾಕಿಲ್ಲ.
ರೀಸೆಂಟ್ ಆಗಿ ಜಲ್ಲಿಕೆಯಲ್ಲಿ ಹಾಕಿದ್ರೆ ಕಿತ್ತು ಬಂದಿದೆ, ಡಾಂಬರ್ ಹಾಕಿದೆ ಕಿತ್ತು ಬಂದಿದೆ. ಡಿಸಿಎಂ ಅವರ ನೋಡಿ ನಿಮ್ಮ ಕ್ವಾಲಿಟಿ ರಸ್ತೆ ಯಾವ ರೀತಿ ಇದೆ, ಆ ಒಂದು ಭಾಗದಲ್ಲಿ ನೋಡಿ ಸ್ವಾಮಿ ಯಾವ ರೀತಿ ಕೆಲಸ ಮಾಡಿದ್ದಾರೆ, ವರ್ಕ್ ಮಾಡಿದ್ದಾರೆ. ಹೀಗಾಗಿ ಈ ಒಂದು ಭಾಗದ ನಿವಾಸಿಗಳು ಒಂದ್ ಕಡೆ ವಾಹನ ಸವರು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದ್ರೆ ನೋಡಿ ಸಂಪೂರ್ಣವಾಗಿ ಈ ಒಂದು ರಸ್ತೆ ಎಲ್ಲ ಗುಂಡಿಮಯ. ಯಾಕಂದ್ರೆ ರೀಸೆಂಟ್ ಆಗಿ ಮಳೆ ಬಂದಿತ್ತು, ಒಂದ್ ಕಡೆ ಇದೆಲ್ಲ ನೀರು ಸಹ ನಿಂತಿತ್ತು. ಬಟ್ ಇದೀಗ ಮತ್ತೆ ಅದೇ ರೀತಿ ಪರಿಸ್ಥಿತಿ ಉಂಟಾಗಿದೆ. ಡಿಸಿಎಂ ಅವರು ಕ್ವಾಲಿಟಿ ರಸ್ತೆ ಬಗ್ಗೆ ಮಾತಾಡ್ತಾರೆ. ನೋಡ್ತಿರ್ಬಹುದು ನಿಮ್ಮ ಕ್ವಾಲಿಟಿ ರಸ್ತೆ ಯಾವ ತರ ಇದೆ, ಎಲ್ಲವೂ ಜಲ್ಲಿಕಲ್ಲೆಲ್ಲ ಓಪನ್ ಆಗ್ತಿದೆ. ಇದು ನಿಮ್ಮ ಕ್ವಾಲಿಟಿ ರಸ್ತೆ, ನಿಮ್ಮ ಜಿಬಿ ಅಧಿಕಾರಿಗಳು ಮಾಡಿರೋ ರಸ್ತೆ. ಇದು ಬೆಂಗಳೂರು. ಯಾಕಂದ್ರೆ ಒಂದ್ ಕಡೆ ಉದ್ಯಮಿದಾರರು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ, ಗುಂಡಿಗಳಿಗೆ ಮುಕ್ತಿ ನೀಡಿಲ್ಲ ಅಂತ. ಒಂದ್ ಕಡೆ ಬ್ರಿಟನ್ ಅವರ ಉದ್ಯಮಿಗಳು ಸಹ ಒಂದ್ ಕಡೆ ಬೆಂಗಳೂರು ಬಗ್ಗೆ ಒಂದ್ ಕಡೆ ಅಂದ್ರೆ ಒಂದ್ ಕಡೆ ವ್ಯಂಗ್ಯವಾಗಿ ಮಾತಾಡ್ತಾರೆ. ಆದ್ರೂ ಜಿಬಿ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ. ಕ್ವಾಲಿಟಿ ರಸ್ತೆ ಯಾವ ರೀತಿ ಇದೆ ನೋಡಿ, ಎಲ್ಲವೂ ಓಪನ್ ಅರ್ಧ ಕಿಲೋಮೀಟರ್ ಗುಂಡಿಮಯ. ನೋಡಿ ಯಾವ ರೀತಿ ಡ್ಯಾನ್ಸ್ಗಳು ವಾಹನಗಳು ಮಾಡ್ತವೆ ಅಂದ್ರೆ ತುಂಬಾ ಸಮಸ್ಯೆ ಆಗ್ತದೆ. ಇಲ್ಲೆಲ್ಲ ರೆಸಿಡೆನ್ಸಿ ಇದಾವೆ, ಅಪಾರ್ಟ್ಮೆಂಟ್ಗಳಿದಾವೆ, ಮತ್ತೊಂದ್ ಕಡೆ ಇಲ್ಲೆಲ್ಲ ಫ್ಯಾಕ್ಟ್ರಿಗಳು ಜಾಸ್ತಿ ಇದಾವೆ. ಒಂದ್ ಕಡೆ ಡ್ಯಾನ್ಸ್ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಬಂದ್ರೆ ಗುಂಡಿ ಗೊತ್ತಾಗಲ್ಲ, ತುಂಬಾ ನೀರು ನಿಲ್ಲುತ್ತೆ, ತುಂಬಾ ತೊಂದರೆ ಆಗುತ್ತಾ ಅಂತ ಒಂದ್ ಕಡೆ ಈ ಒಂದು ಭಾಗದ ವಾಹನ ಸವಾರರು ಒಂದ್ ಕಡೆ ನಿವಾಸಿಗಳು ಹೇಳ್ತಿದ್ರೆ. ಸಂಬಂಧಪಟ್ಟ ಅಧಿಕಾರಿಗಳು, ಜಿಬಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಗ್ರೇಟರ್ ಬೆಂಗಳೂರು ರಸ್ತೆಗಳು ಯಾವ ರೀತಿ ಇದೆ ಎಂಬುದು ಒಂದ್ ಕಡೆ ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.